ಬಿಜೆಪಿಯವರು ಡಿ ಕೆ ಶಿವಕುಮಾರ್ ಅವ್ರಿಗೇನೆ ಓಪನ್ ಆಗಿ ಹೇಳ್ತಾ ಇದ್ರೆ ಬರೋದಾದ್ರೆ ನೀವು ಬನ್ನಿ ಅಂತ ಹೇಳಿ. ಬಟ್ ನಟರಾಜ್ ಗೌಡರು ಅವಾಗಲೇ ಒಂದಿಷ್ಟು ಜಂಪ್ ಆಗ್ತಾ ಇದ್ರು. ನಾನು ಗಂಗಾಧರ ಮೂರ್ತಿಯವರು ಅದನ್ನು ಮತ್ತೆ ಜ್ಞಾಪಿಸಿದ್ರು. ಥ್ಯಾಂಕ್ ಯು ಗಂಗಾಧರ ಮೂರ್ತಿಯವರೇ. ಡೋಂಟ್ ಜಂಪ್. ನಾನು ಕೇಳಿದ್ದ ಅವಾಗ ನಿಮಗೆ ಯೋಗೇಶ್ವರ್ ಹತ್ರ ಡಿ ಕೆ ಸುರೇಶ್ ಅವರು ಹೋಗಿದ್ದೇನು, ಯಾತಕ್ಕೋಸ್ಕರ ಹೋಗಿದ್ದು? ಅವರಿಬ್ಬರು ಹೋಗೋದು ಬೇರೆ. ನಿಮಗೆ ಅವರು ಯೋಗೇಶ್ವರ್ ಅವ್ರ ಹೇಳಿಕೆ ಬಿಜೆಪಿ JDS ಒಳ ಒಪ್ಪಂದ ಮಾಡ್ಕೊಂಡಿದೆ ಅನ್ನೋದು ಹೇಳಿಕೆ ಬೇರೆ. ನಿಮ್ದು ಒಳ ಒಪ್ಪಂದ ಏನು ಅಂತ? ಇದು ಒಳ 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 ಒಪ್ಪಂದನ ಇದು? ಅಲ್ಲ, ಒಳ 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 ಒಪ್ಪಂದ ಇದು. ಯಾವ ಒಳ ಒಪ್ಪಂದನೂ ಇಲ್ಲ. ರಾಜಕೀಯ ಬದ್ಧ ವೈರಿಗಳು ಆದ್ರೂ ಕೂಡ ಒಂದು ಸೌಹಾರ್ದತ ಸ್ನೇಹ ಇದೆ. ಸುಳ್ಳು ಹೇಳ್ತಾ ಇದ್ದಾರೆ ಗಂಗಾಧರ ಮೂರ್ತಿ. ನಿಜಾನೇ ಅಲ್ಲ. ಚುನಾವಣೆಗೆ ಹೋಗಿ ಕಡಿಬೇಡಿದ್ದು. ಈಗ CP ಯೋಗೇಶ್ವರ ನಾವು ನಂಬೇಕಾ? ಅವ್ರಾಗ ಅವ್ರು ಹೇಳಿರೋದ್ನ ಊಹಾಪೋಹದ ಕತೆ ಒಂದೇ ನಿಮಿಷ ಇಲ್ಲ ಈಗ ಮಾನ್ಯ DK ಸುರೇಶ್ ಅವರು ಹೇಳಿದಾರೆ. ರೆಕಾರ್ಡ್ ಹೇಳ್ತೀನಿ ಒಂದ್ ನಿಮಿಷ. CP ಯೋಗೇಶ್ವರ ಆರೋಪ ರೆಕಾರ್ಡ್ ಹೇಳ್ತೀನಿ, ಬೇಕಾದ್ರೆ ತೆಗೆಸ್ ನೋಡ್ಬೋದು ನೀವು. ಹೇಳಿ ಏನ್ ಹೇಳ್ತೀರಿ? ಕಳೆದ ಬಾರಿಗಿಂತ ಅದಕ್ಕೆ ಫಸ್ಟ್ ಟೈಮ್ MP ನಿಂತ ಸಂದರ್ಭದಲ್ಲಿ ಸುರೇಶ್ ಅವರು CP ನಮ್ಮ JDS ವಿರುದ್ಧ ಗೆಲ್ಲೇಬೇಕು ಅಂತ ಹೇಳಿ CP ಯೋಗೇಶ್ವರ್ ಅವ್ರ ಮನೆಗೆ ಹೋಗಿ ಅವ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದ್ರು. ಇಸ್ ನಾಟ್ ಎ BJP ಕ್ಯಾಂಡಿಡೇಟ್ ಅಲ್ಲ ಅವರು. ಅವಾಗ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಜೊತೆ ಸಹಕಾರ ಪಡ್ಕೊಂಡು ಚುನಾವಣೆ ಗೆದ್ದದ್ದು ಇದೆ, ಒಂದೇ ವೇದಿಕೆಯಲ್ಲಿ ಕುತ್ಕೊಂಡು. ಅಲ್ಲ ರೀ, ಇಂಡಿಪೆಂಡೆಂಟ್ ಆಗಿರುತ್ತ ಶಾಸಕರಾಗ್ಲಿ ಒಂದ್ ನಿಮಿಷ. ಇಂಡಿಪೆಂಡೆಂಟ್ ಅಂದ್ರೆ ಈಗ ಹೇಳ್ತಿರೋದು BJP ಗಿದ್ದವ್ರಿ. ಈಗ ಯಾಕೆ ಬೈತೀರಿ ಅವ್ರನ್ನ? ರಾಜಕೀಯದಲ್ಲಿ ನೀವು ಗೆಲ್ಬೇಕಾದ್ರೆ ಇಂಡಿಪೆಂಡೆಂಟ್ ಆಗಿದ್ರೆ ಸಪೋರ್ಟ್ ಬೇಕು. ಈಗ ಯಾಕೆ ಬೈತೀರಿ ಅವ್ರನ್ನ? ಈಗ ನೋಡಿ, ಅವ್ರು ಹೇಳಿದ್ದೇನು BJP JDS ಒಳ ಒಪ್ಪಂದ ಇದೆ ಅಂತ ಹೇಳಿದ್ರು. ಅದು CP ಯೋಗೇಶ್ವರ್ ಹೇಳಿದ್ರು. ಅವ್ರು ಹೇಳಿದ್ದು ಅವ್ರು BJP ಇದ್ದ ಹೇಳಿದ್ರ? BJP ಆದ್ಮೇಲೆ ಹೌದಲ್ವಾ? ಹೌದಲ್ವಾ? ಅದೇ ಯೋಗೇಶ್ವರೇ ನಮ್ ಸರ್ಕಾರನ ತೆಗೆದಿದ್ದು. ಹೌದು, ಅದೇ ಯೋಗೇಶ್ವರ ನಮ್ ಸರ್ಕಾರ ತೆಗೆದಿದ್ದು. ಯಾರ ಜೊತೆ ಒಳ ಒಪ್ಪಂದ? ಕಾಂಗ್ರೆಸ್ಸಿನ ಶಾಸಕರ ಜೊತೆ ಒಳ ಒಪ್ಪಂದ. ಅವರೇ ಬಾಂಬೆ ಕರ್ಕೊಂಡು ಹೋಗಿದ್ದು. ನಿಮಿಷ, ಅವರೇ ಬಾಂಬೆ ಕರ್ಕೊಂಡು ಹೋಗಿದ್ದು. CP ಯೋಗೇಶ್ವರ್ ಅವ್ರಿಗೆ JDS ಮೇಲೆ ಸಂಪೂರ್ಣ ಅಸಮಾಧಾನ ಇದೆ. ಆದರೆ ನಿಮ್ಮ ಒಳ ಒಪ್ಪಂದನ ಬಹಿರಂಗ ಮಾಡಿದ್ರು ಅವರು. ನೀವೆಲ್ಲೆಲ್ಲ ನೀವು ಎಲ್ಲೆಲ್ಲಿ ಜೊತೆ ಅಧಿಕಾರ ಕನಕಪುರದಲ್ಲಿ ಏನ್ ಮಾಡ್ತೀರಿ, ವರ್ಣದಲ್ಲಿ ಏನ್ ಮಾಡ್ತೀರಿ, ಇವೆಲ್ಲವನ್ನ ಅವ್ರು ಬಹಿರಂಗ ಮಾಡ್ತಾ ಇದಾರೆ ಅಷ್ಟೇ ಬಿಟ್ಟರೆ ಬೇರೆ ಇಲ್ಲ. ವರ್ಣದಲ್ಲಿ ನಮ್ದು ಒಪ್ಪಂದನ ಮಾಡ್ತೀರಿ ನೀವು. ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಕಾಲಿಟ್ಕೊಂಡು ಕತೆ ಗೊತ್ತಿಲ್ದೇ BJP JDS ಕೋಲಾರದಲ್ಲಿ ಏನ್ ಮಾಡ್ತಾ ಇದ್ರಿ? ನೀವು ಕೋಲಾರದಲ್ಲಿ ಚಾಮುಂಡೇಶ್ವರಲ್ಲಿ ಏನ್ ಮಾಡ್ತೀರಿ? ಜನ ಬಹಿರಂಗ ಆಗಿದೆ. ಒಂದೇ ನಿಮಿಷ. ಕೋಲಾರದಲ್ಲಿ ಮುನಿಯಪ್ಪನ್ ಸೋಲ್ಸಿದ್ಯಾರು? ನೀವ್ ಹೇಳ್ದಾಗ ನಾವು ಮಾತಾಡ್ತಾ ಇಲ್ಲ. ಈ ದೇಶದಲ್ಲಿ ಒಂದ್ ನಿಮಿಷ ಎಲ್ಲಾ ಕಡೆ ಸೋತಿದೀವಿ. ಅದನ್ನ ಜ್ಞಾಪಿಸ್ಬಿಡೋಣ ಜನಕ್ಕೆ. ನಿಮ್ಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಒಂದೇ ನಿಮಿಷ. ಆಮೇಲೆ ನಂದು ಹೇಳಿ. 27 ಆಮೇಲೆ ನಮ್ದು ಹೇಳಿ. 27 ಸೋತಿದೀವಿ. ಮುನಿಯಪ್ಪನ್ ಸೋಲ್ಸಿದ್ಯಾರು? ಕಾಂಗ್ರೆಸ್ ಅಭ್ಯರ್ಥಿನ. ತುಮಕೂರಲ್ಲಿ ಮೈತ್ರಿ ಅಭ್ಯರ್ಥಿ ದೇವೇಗೌಡರನ್ನ ಸೋಲ್ಸಿದ್ಯಾರು? ಒಂದೇ ನಿಮಿಷ. ನಿಖಿಲ್ ಕುಮಾರಸ್ವಾಮಿ ಸೋಲ್ಸಿದ್ಯಾರು? ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಹೌದು, ಅದಕ್ಕೆ ಸಪೋರ್ಟೆಡ್ ಯಾರು? ಜನ. ಅದಕ್ಕೆ ನಾವ್ ಹೇಳಿದ್ದಲ್ಲ. ಮುನಿಯಪ್ಪನವರು ತಮ್ಮ ಸಭೆನಲ್ಲಿ ಬಹಿರಂಗವಾಗಿ ಹೇಳಿದ್ರು, ಸಿದ್ದರಾಮಯ್ಯ ಟೀಮ್ ಸೋಲಿಸ್ತು ನನ್ನ ಅಂತ. ರಾಜಣ್ಣ ಬಹಿರಂಗವಾಗಿ ಹೇಳಿದ್ರು. ಹೇಳಿದ್ದು ದೇವೇಗೌಡರು ಮಾತಾಡಲ್ಲ ಇಲ್ಲಿವರೆಗೂ. ಸಿದ್ದರಾಮಯ್ಯ ಸ್ವತಃ ಹೇಳಿದ್ರು, ಕೆಲ್ಸಕ್ಕೆ ನಾನು ಸಹಕಾರ ಕೊಟ್ಟಿದ್ದೆ ಅಂತ. ಈ ತರದ ರಾಜಕಾರಣ ಮಾಡ್ಕೊಂಬತ್ತಾ ಇದೆ. ಈಗ ಅಭ್ಯರ್ಥಿಗಳ ಹೇಳಿಕೆ ಅಲ್ಲ, ಜನರ ಹೇಳಿಕೆ ಜನರ ಹೇಳಿಕೆ ತಿಳಿಬೇಕು. ಸೋತವರು ಅವ್ರಿಗೆ ಹತಾಶೆ ಇರುತ್ತೆ, ಸೋಲಿನ ಒಂದು ನೋವಿರುತ್ತೆ. ಒಂದ್ ನಿಮಿಷ. ದೇವೇಗೌಡರು ಸೋತರು. ಗಂಗಾಧರ ಮೂರ್ತಿ ನಟರಾಜ್ ಗೌಡ್ರೆ ಲಾಸ್ಟ್ ಮೈತ್ರಿಯಲ್ಲಿ ಇದ್ದಂತ ಸಂದರ್ಭದಲ್ಲೇ ಮಂಡ್ಯದಲ್ಲಿ ಜೋಡೆತ್ತುಗಳು ಅಂತ DK ಶಿವಕುಮಾರ್ ಅವರು ಮತ್ತೆ ಕುಮಾರಸ್ವಾಮಿ ಅವರು ಹೋದ್ರು ಅಲ್ವಾ? ನೀವು ಗ್ರಾಮಾಂತರದಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಕರ್ಕೊಂಡ್ಬಿಟ್ಟು ಅಲ್ಲೆಲ್ಲ ಅಕ್ಕ ಅಂತ ಮಾಡ್ಕೊಂಡ್ ಬಂದ್ರಿ. ಈಗ ಇವರೆಲ್ಲ ಡಬ್ಬ ಆಗ್ಬಿಟ್ರಾ? ಈಗ ಇವರೆಲ್ಲ ರೀಲ್ ಆಗ್ಬಿಟ್ರಾ? ಈಗೆಲ್ಲ ಖಾಲಿ ಡಬ್ಬ ಆಗ್ಬಿಟ್ರಾ? ನೋಡಿ, ಮಾನ್ಯ ಸುರೇಶ್ ಅವರು ಅನಿತಾ ಕುಮಾರಸ್ವಾಮಿ ವಿರುದ್ಧವಾಗಿ ಗೆದ್ದಿದ್ರು. ಪೈಪೋಟಿ, ಚುನಾವಣಾ ಪೈಪೋಟಿ ಬೇರೆ. ಮೈತ್ರಿ ಇದ್ದಾಗ ಮೈತ್ರಿ ಧರ್ಮವನ್ನ ಪಾಲಿಸಬೇಕಾಗ್ತದೆ. ಈಗ ಚುನಾವಣೆಯಲ್ಲಿ ಅವ್ರಿಗೆ ವೈಯಕ್ತಿಕವಾಗಿ ಗೌರವ ಮೈತ್ರಿ ಧರ್ಮ ಪಾಲಿಸಬೇಕು. ನೋಡಿ, ವೈಯಕ್ತಿಕ ಗೌರವಗಳು ಇದ್ದೇ ಇರ್ತವೆ. ಅದು ಚುನಾವಣಾ ಪೈಪೋಟಿಯಿಂದ ಬಂದಾಗ
ನಮ್ಮ ಅಭ್ಯರ್ಥಿ ಬೇರೆ ಎಲ್ಲ ಅಭ್ಯರ್ಥಿಗಳನ್ನ ಹೋಗಕ್ಕಂತೂ ಆಗಲ್ಲ. ಅವರ ಅವಗುಣಗಳನ್ನ ಹೇಳ್ಬೇಕಾಗತ್ತೆ, ಅವಗುಣಗಳನ್ನ, ಅವರ ತಪ್ಪುಗಳನ್ನ ಮೈತ್ರಿ ಹೇಳ್ಬೇಕಾಗತ್ತೆ. ಆದಾಗಿ ಅವಗುಣಗಳು ಬರೋದಿಲ್ವಾ? ಅವನ್ನ ಪಕ್ಕಕ್ಕೆ ಸರಿಸಿ ಅವರ ಮನೇಲಿ ಒಳ್ಳೆ ಗುಣಗಳನ್ನ ಬಂದಿರ್ತಾರೆ. ಹೇಳ್ಬೇಕಾಗತ್ತೆ. ಮನೇಲಿ ಇಟ್ಟು ಅಲ್ಲ, ಇದು ವಾಸ್ತವ, ಮನೇಲಿ ಇಟ್ಟು ಬಂದಿರ್ತಾರೆ. ಇದು ವಾಸ್ತವ. ಆದ್ರೆ ಒಂದೇ ಈಗ ಸತ್ಯ. ಒಂದೇ ಒಂದು- ಅರುಣ್ ಅವ್ರೆ, ಒಂದೇ second. ವೈಯಕ್ತಿಕ MD ಗೌರವವನ್ನ ಲಕ್ಷ್ಮಿ ಯಾವತ್ತೂ ಹೇಳಿ ಸರ್. ಇಟ್ಕೋಬೇಕಾಗತ್ತೆ. MD ಲಕ್ಷ್ಮಿ ವೈಯಕ್ತಿಕ ಹೇಳಿ ಸರ್. ಗೌರವವನ್ನ ನೀವು ಇಟ್ಕೋಬೇಕಾಗತ್ತೆ. ಅವಾಗ್ಲೇ ಹತಾಶೆಯಿಂದ ಆರೋಪ ಮಾಡೋದು ಸರಿ ಇರಲ್ಲ ಅಷ್ಟೇ. ಲಕ್ಷ್ಮಣ್ ಸರ್, ನೀವು ಅವಾಗಲೇ ಎಲ್ಲ ಕಾಮಿಡಿಯನ್ಸ್ ಇವರೆಲ್ಲ ಈ ತಾತ್ಕಾಲಿಕವಾಗಿ ಅವ್ರನ್ನ ಕಾಮಿಡಿಯನ್ಸ್ ಆಗಿ ನೋಡಬೇಕು ಅಂತ ಹೇಳ್ತಾ ಇದ್ದಿದ್ದು. ಹಾಗೆ ಈಗೆಲ್ಲ ಇದನ್ನ ನೋಡ್ತಾ ಇದ್ರೆ ಮೈತ್ರಿ ಆದಾಗ ಅವರೆಲ್ಲ ಬದಿಗಿಡಬೇಕು, ಆಮೇಲೆ ಸೇರಿಸ್ಕೊಳ್ಬೇಕು, ಇವೆಲ್ಲ ಹೇಳಿಕೆಗಳು ಊಸರವಳ್ಳಿ ಅಂತ ಕರೆದ್ರೆ ಸರಿಯಲ್ಲಲ್ವಾ? ಆ ಭಾಷೆ ಈ ರಾಜಕಾರಣ ಊಸರವಳ್ಳಿ ಅಂತ ಕರೆದ್ರೆ ಊಸರವಳ್ಳಿ ಇಲ್ಲ ಅದು ಗ್ರಾಮೀಣ ಭಾಷೆ, ಅದನ್ನು ಖಂಡಿತವಾಗಿ ಕೂಡ ಜನ ಬಳಸ್ತಾ ಇದ್ದಾರೆ ಇವತ್ತು ಕೂಡ. ಏನಂತ? ಊಸರವಳ್ಳಿ ಅಂತಕ್ಕಂಥದ್ದನ್ನು ಜನ ಬಳಸ್ತಾ ಇದ್ದಾರೆ ಇವತ್ತು ಕೂಡ. ರಾಜಕಾರಣಿಗಳಿಗೆ ಬಳಸ್ತಾ ಇದ್ದಾರೆ. ಯಾಕೆಂದರೆ ಆ ರೀತಿಯ ಕೆಲವರು ನಾಟಕ ಅಂತಲೂ ಕರೀತಾರೆ. ರಾಜಕಾರಣಿಗಳು ಆಡ್ತಾ ಇರ್ತಕ್ಕಂಥದ್ದಕ್ಕೆ ನಾಟಕ ಅಂತಲೂ ಕರೀತಾರೆ. ನಾಟಕ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತೇಳಿ ಅಂತ. ಕೆಲವು ಭಾಷೆಗಳನ್ನ ಅವ್ರದೇ, ಉತ್ತರ ಕರ್ನಾಟಕದಲ್ಲಿ ಈಗ ನೀವು ಉತ್ತರ ಕರ್ನಾಟಕದವರು, ಆ ಕಡೆನೇ ಭಾಷೆ ಬೇರೆ ಇದೆ. ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಈ ಭಾಷೆ, ಮಂಗಳೂರು ಆ ಭಾಗಕ್ಕೆ ಹೋದರೆ ಅದೇ ಒಂದು ರೀತಿಯಲ್ಲಿ ಶೈಲಿನಲ್ಲಿ ಭಾಷೆ ಬರುತ್ತೆ. ಆದ್ದರಿಂದ ಜನತೆಗೆ ಮನಸ್ಸಿಗೆ ಯಾವ ರೀತಿ ಭಾವನೆ ಆ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡೋ ಅಂಥ ವ್ಯವಸ್ಥೆ ಇವತ್ತು ಆಗೋಗಿದೆ. ಅಲ್ಲ, ಈ ಮಾತುಗಳನ್ನು ಕೇಳ್ಕೊಂಡು ಓಟ್ ಹಾಕ್ತಾರ ಜನ? ಚುನಾವಣಾ ಉದ್ದೇಶಗಳು ಓಟ ಓಟ ಒಂದು 2-3 ಉದಾಹರಣೆ ಕೊಡಬೇಕಾಗುತ್ತೆ. ಅದು ಉದಾಹರಣೆ ನಿಮ್ಮ ಮಾಧ್ಯಮದಲ್ಲಿ ಕೊಡೋಕೆ ಆಗ್ತಾ ಇಲ್ಲ. ಎಂತೆಂಥವ್ರಿಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಅನ್ನೋದನ್ನು ಇವತ್ತು ನಾನು ಇಲ್ಲಿ ಮಾಧ್ಯಮದಲ್ಲಿ ನಾನು ಹೇಳೋಕ್ಕಾಗಲ್ಲ. ಆ ಥರದಲ್ಲಿ ಮನುಷ್ಯನ ಮನಸ್ಸು ಚಂಚಲ. 24 ಗಂಟೆ ಒಳಗಡೆ ಮನಸ್ಸು ಚೇಂಜ್ ಆಗೋಗ್ಬಿಡುತ್ತೆ, ಬದಲಾಗೋಗ್ಬಿಡುತ್ತೆ ಮನುಷ್ಯನ ಮನಸ್ಸು. ಎಷ್ಟು ವೈರತ್ವವನ್ನು ಇಟ್ಕೊಂಡು ಈ ನಟರಾಜಗೌಡರ ಮೇಲೆ ನಮ್ಗೆ ವೈರತ್ವ ಇದೆ ಅಂತಕ್ಕಂಥದ್ದು ಇದ್ರೂ ಕೂಡ ನಾಳೆ ಬೆಳಗ್ಗೆ ಒಳಗೆ ಅದು ಬದಲಾಗೋಗ್ಬಿಟ್ಟಿರುತ್ತೆ. ಯಾಕೆ ಏನು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಊಸರವಳ್ಳಿ ಅಂತ ಕರೆಯೋದು. ಅದೇ ಕೆಲವರು ಉಸಿರುವಳ್ಳಿ ಅಂತ ಕರೀತಾರೆ, ಕೆಲವರು ನಾಟಕ ಅಂತ ಕರೀತಾರೆ. ಚುನಾವಣಾ ಅನಿವಾರ್ಯತೆಗಳಿರ್ತವೆ. ಮೈತ್ರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. MD ಲಕ್ಷ್ಮಣ್ ಸರ್ ಹೇಳ್ತಾ ಇದ್ದಂಥ 2 ವಿಚಾರಗಳು. ಚುನಾವಣೆ ಬಂದಂಥ ಸಂದರ್ಭ ತಾತ್ಕಾಲಿಕ ಅಂತಂದ್ರೆ ಅವ್ರ ಅರ್ಥ ಈ ಚುನಾವಣೆ ಬಂದಿದೆ, ಈಗ ತಮಾಷೆಯಾಗಿ ಜನ ನೋಡ್ತಾರೆ ಅಂದರೆ ಕಾಮಿಡಿ ಪೀಸ್ಗಳೇ, ಕಾಮಿಡಿಯನ್ಸೇ ಆಗ್ತಾರೆ. ಇನ್ನೊಂದು ಕಡೆಗೆ ಅವ್ರು ಆಡುವಂಥ ಮಾತುಗಳು ಒಂದು ರೀತಿಯಾಗಿ ಉಸುರುವಳ್ಳಿ ರೀತಿಯಲ್ಲಿ ಇರುತ್ತೆ, ಆಯಾ ಸಂದರ್ಭಕ್ಕೆ ತಕ್ಕಂತೆ ಬಣ್ಣವನ್ನು ಬದಲಾವಣೆಯನ್ನು ಮಾಡ್ಕೊಳ್ಳೋ ರೀತಿಯಲ್ಲಿ. ಅವ್ರು ಹೇಳುವಂಥದ್ದು ಇನ್ನೊಂದು ಆಡು ಭಾಷೆ, ನಾಟಕ ಮಾಡ್ಕೊಂಡು ಓಡಾಡ್ತಾರೆ ಅಂಥೇಳಿ. ಇದನ್ನು ಹಾಗೆ ಅಂದ್ಕೊಳ್ಬೇಕಾ? ಸೀರಿಯಸ್ ಆಗಿ ನೋಡಬಾರ್ದಾ? ವಾಪಸ್ ಬರ್ತೀನಿ.